ಜೀವನದಲ್ಲಿ ಜಾರೆ ಉಂಡಿ ಸಿಕ್ಕರೆ ಏನು ಮಾಡ್ಬೇಕು ಹೇಳಿ? ಜಾರ್ಕೊಂಡ್ಬಿಡ್ಬೇಕು. ಅರ್ಧ ದಾರಿಗೆ ನಿಂತೋಯ್ತಾ? ನಾವೀಗ ಇಡೀ ಯಾಕೂತಿಯಾದಲ್ಲೇ ಮೋಸ್ಟ್ ಫೇಮಸ್ ಜಾಗಕ್ಕೆ ಬಂದಿದ್ದೀವಿ. ಅದೇ ಪರ್ಮಾಫ್ರಾಸ್ಟ್ ಮ್ಯೂಸಿಯಂ. ವಾ ಗುರು, ಇದಂತೂ ಅದ್ಭುತವಾಗಿದೆ. ವಾ, ಗುರು, ಇಲ್ಲಂತೂ ಯಾವುದೋ ಡ್ರೀಮ್ ಲ್ಯಾಂಡಿಗೆ ಬಂದಂಗೆ ಅನಿಸ್ತಾ ಇದೆ ನನಗಂತೂ. ದೇವರು, ನೀವಿಲ್ಲಿ ನೋಡ್ತಾ ಇರೋವಂಥ ಪ್ರತಿಯೊಂದು ವಸ್ತುನು ಐಸಿಂದನೇ ಮಾಡಿರೋದು. ನೀವು ನೋಡ್ತಾ ಇದ್ದೀರಾ ಐಸ್ ಒಳಗಡೆ ಇರೋ ಅಂಥ ಸಾರಾಯಿ ಅಂಗಡಿ. ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಸದ್ಯಕ್ಕೆ ಇಡೀ ಬಾರೆ ನಮ್ಮ ಕಂಟ್ರೋಲಲ್ಲಿದೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಜೀವನದಲ್ಲಿ ಜಾರೆ ಉಂಡಿ ಸಿಕ್ಕರೆ ಏನು ಮಾಡ್ಬೇಕು ಹೇಳಿ? ಜಾರ್ಕೊಂಡ್ಬಿಡ್ಬೇಕು. ಅರ್ಧ ದಾರಿಗೆ ನಿಂತೋಯ್ತಾ? ದೇವರು ನೋಡ್ರಿ, ಐಸ್ ಒಳಗಡೆ ಇರೋ ಅಂತ 5 ಸ್ಟಾರ್ ಹೋಟ್ಲು. ಈ ಥಂಡಿ ಊರಲ್ಲಿ ಓಡಾಡಿ ಓಡಾಡಿ ಸಾಕಾಗೋಯ್ತು. ಹಾಯಾಗಿ ಮಲ್ಕೋಬೋದು ಸ್ವಲ್ಪ ಹೊತ್ತು. ಆಹಾ, ಇಲ್ಲಂತೂ ಚಳಿಗೆ ಬಿಸಿ ಕಾಯಿಸ್ಕೋಬೋದು. ಓಹೋ, ಐಸಲ್ಲಿ ಮಾಡಿರೋ ಕಲಾಕೃತಿಗಳನ್ನು ನೋಡ್ರಿ. ನೀವು ಎಲ್ಲಿಂದ ಎಲ್ಲೇ ಹೋಗಿ ನೋಡಿ, ಪೈಪ್ಗಳೆಲ್ಲ ಭೂಮಿ ಒಳಗಡೆ ಇರುತ್ತೆ. ಆದರೆ ಇಲ್ಲಿ ಮಾತ್ರ ಪೈಪ್ಗಳು ಭೂಮಿ ಮೇಲೆ ಕಾಣುತ್ತೆ. ಯಾಕೆ ಪೈಪು ವೈರ್ಗಳೆಲ್ಲ ಮೇಲ್ಗಡೆ ಕಾಣ್ತವೆ, ಭೂಮಿ ಒಳಗಡೆ ಯಾಕಿಲ್ಲ ಅಂತಂದರೆ ಅದಕ್ಕೆ ಕಾರಣ ಇದು ಪರ್ಮಾಫ್ರಾಸ್ಟ್. ಆಲ್ರೆಡಿ ನಾವು ಭೂಮಿಯ 100 ಮೀಟ್ರ್ ಒಳಗಡೆ ಇದ್ದೀವಿ. ಇದಕ್ಕಿಂತ ಮೇಲೆ ಗ್ರೌಂಡ್ ಇದೆ, ಆದರೆ ಒಳಗಡೆ ಪೂರ್ತಿ ಐಸು ಪರ್ಮನೆಂಟಾಗಿ ಫ್ರೋಸ್ ಆಗ್ಬಿಟ್ಟೈತೆ. ಇದನ್ನೇ ಪರ್ಮಾಫ್ರಾಸ್ಟ್ ಅಂತಾರೆ. ಈ ಪೈಪ್ಗಳೆಲ್ಲ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ? ಅದೇ ಈ ಸೆಂಟ್ರಲ್ ಫ್ಯಾಕ್ಟ್ರಿಗೆ ಕನೆಕ್ಟ್ ಆಗಿದೆ. ಇಲ್ಲಿ 24 ಗಂಟೆ ಕಲ್ಲಿದ್ಲು ಸುಟ್ಟ ಶಾಖ ಇಡೀ ಊರ ಪ್ರತಿ ಮನೆಗೂ ಕನೆಕ್ಷನ್ ಹೋಗಿರುತ್ತೆ. ಅಕಸ್ಮಾತ್ ಈ ಫ್ಯಾಕ್ಟ್ರಿ ಏನಾದ್ರೂ 2 ಗಂಟೆ ಬಂದಾದ್ರೆ ಇಮಿಡಿಯೇಟ್ ಇಡೀ ಊರವ್ರನ್ನೆಲ್ಲ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಇಲ್ಲ ಅಂದ್ರೆ ಊರೇ ಸಾವನ್ನಪ್ತಾರೆ. ಗುರು, ಯಾಕೂತಿಯಾದಲ್ಲಿರೋ ಅಂಥ ಎಲ್ಲ ಮನೆಗಳು ಅಷ್ಟೇ ಭೂಮಿ ಮೇಲೆ ಪಿಲ್ಲರ್ ಹಾಕಿ ಅದ್ರ ಮೇಲೆ ಮನೆ ಕಟ್ಬಿಟ್ಟಿರ್ತಾರೆ. ಯಾಕಿಂಗೆ ಅಂತ ನೀವು ಕೇಳಿದ್ರೆ, ಭೂಮಿಯ ಒಳಗಡೆ ಅಂದ್ರೆ 1 ಕಿಲೋಮೀಟರ್ ವರೆಗೂ ಪರ್ಮಾಫ್ರಾಸ್ಟ್ ಆಗಿರುತ್ತೆ. ಅಂದ್ರೆ ಈ ಐಸ್ ಯಾವತ್ತೂ ಕರಗಲ್ಲ. ಇದು ಹೀಗೆ ಪರ್ಮನೆಂಟ್ ಆಗಿ ಫ್ರೋಸ್ ಆಗಿರುತ್ತೆ. ಅದಕ್ಕೆ ಇಲ್ಲಿನ ಮನೆಯ ಪಿಲ್ಲರ್ಗಳು, ಪೈಪ್ಗಳು, ವಯರ್ಗಳು ಎಲ್ಲ ಭೂಮಿ ಮೇಲ್ ಕಾಣುತ್ತೆ.